ಅದೆಲ್ಲ ಹಿಂಗಾಗಿ ಎಲ್ಲ ರಿಕ್ಷಾದವ್ರ ಹೆಸರು ಖರಾಬ್ ಆಗ್ತೈತ್ಲ. ಲ್ಯಾಂಗ್ವೇಜ್ ಮಾತಾಡಕ್ ಬರಂಗಿಲ್ಲ ನಮಗ. ರಾತ್ರಿ ಬರೋದಾಗ ವಿಡಿಯೋ ಟ್ರೈನ್ ಕಡೆಯಿಂದ ಸ್ನಾಕ್ಸ್ ಬಂತು. ಹೋದ ಒಂದೇ ಭಾರತ ಹೋಗಿದ್ದೆ, ಹೇಳಿದ್ನಿ ಯಾರ್ದು ನಮ್ಗತ್ಲೆ ಸಿಚುವೇಶನ್ ಆಗೋದು ಬ್ಯಾಡ್ ಅಂತ ಹೇಳಿ. ಅದೆಲ್ಲ ಟ್ರೈನ್ ಗತ್ಲೆ ಡಿಸೈನ್ ಮಾಡ್ಯಾರ. ನೀವು ಹೋಗು ಬರೋ ಟ್ರೈನ್ ಎಲ್ಲ ನೋಡ್ಕೋತ ಕೊಂಡಿರ್ಬೋದು ಇಲ್ಲಿ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನ? ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ. ಸೊ ಈಗ ನಾನು ಓದಿನಿ ಬ್ಯಾಂಗ್ಳೂರ್ ಒಳಗೆ. ಇವತ್ತಿನ ಬ್ಲಾಗನ್ನು ಬ್ಯಾಂಗ್ಳೂರ್ ಒಳಗೆ ಸ್ಟಾರ್ಟ್ ಮಾಡಾಕತ್ತೀನಿ. ಸೊ ಲಾಸ್ಟ್ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರ್ಬೋದು, ನಾವು ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡೀವಿ. ಸೊ ಮುಂಜಾನೆ ಬಂದು 7 ಗಂಟೆಗೆ ಇಲ್ಲಿ ಮುಟ್ಟಿದ್ವಿ. ಮುಟ್ಟಿದ ಕೂಡಲೇ ಫಸ್ಟ್ ಹುಡ್ಕೋತ ಬಂದು ಫಸ್ಟ್ ಇಲ್ಲೇ ರೈಲ್ವೆ ಸ್ಟೇಷನ್ ಮೇಲನ ಅವ್ರದ್ದಂತ ಹೇಳಿ ಕೆಲವೊಂದು ರೂಮ್ಸ್ ಇರ್ತಾವೆ. ಸೊ ಅದು ಜಲ್ದಿ ಬುಕ್ ಮಾಡಬೇಕಾಗ್ತೈತಿ, ಅದರ್ವೈಸ್ ಭಾಳ ಗರ್ದಿ ಇತ್ತಂದ್ರೆ ಸಿಗೋದು ಮುಷ್ಕಿಲ್ ಆಗ್ತೈತಿ. ಹಿಂಗಾಗಿ ಹುಡ್ಕೋತ ಬಂದು ಫಸ್ಟು ರೂಮ್ ಬುಕ್ ಮಾಡಿ ಫಸ್ಟ್ ರೂಮಿಗೆ ಬಂದೀವಿ. ಸೊ ನೋಡ್ರಿ, ಬಿಲೀವ್ ಆಗಂಗಿಲ್ಲಲ್ಲ, ನಾವು ರೈಲ್ವೆ ಸ್ಟೇಷನ್ ರೂಮ್ ಮೇಲೆ ಅದೀವಿ. ಸೊ ನಾವು ಏನೋ ಅಂದ್ಕೊಂಡಿದ್ವಿ ಅಂದರೆ, ನಮಗೆ ಗೊತ್ತೈತಿ ಈಗ 2-3 ಸರ್ತಿ ನಾವು ನಿಂತೀವಿ ಈ ರೀತಿ. ಬಟ್ ಈ ಸಲ ನಾವು ನಾನ್ AC ತೊಗೊಂಡಿವಿ. ಪ್ರತಿ ಸಲ AC ರೂಮ್ಸ್ ತೊಗೋತಿದ್ವಿ. ಸೊ ಅವು ಇದ್ರಕ್ಕಿಂತನೂ ದೊಡ್ಡ ಇರ್ತಿದ್ದು, ಅವು ಬೆಸ್ಟನೇ ಇರ್ತಿದ್ದು. ಬಟ್ ಈ ಸಲ ನಾನ್ AC ತೊಗೊಂಡಿವಿ. ಏನು ನಡೀತೈತಿ, ಫ್ಯಾನ್ ಐತಿ, ರಗಡು ರೂಮ್ ದೊಡ್ಡದೈತಿ ಅಂತ ಹೇಳಿದ್ರೆ ಇದು ಚಲೋನ ಸಿಕ್ಕೈತಿ. ಈ ರೀತಿ ಬೆಡ್ ಐತಿ, ಅಲ್ಲೊಂದು ಚೇರ್ ಐತಿ, ಕಪಾಟ್ ಐತಿ, ಟಾಯ್ಲೆಟ್ ವಾಶ್ರೂಮ್ನು ಚಲೋ ಐತಿ, TV ಐತಿ. ಸೊ ಪೈಲ ಏನಾಗ್ತಿತ್ತು ಅಂದ್ರೆ, ಯಾವುದಾದ್ರೂ ಹೋಟೆಲ್ ಬುಕ್ ಮಾಡ್ತಿದ್ವಿ, ಓಲಾ ಬುಕ್ ಮಾಡೋದು, ಇಲ್ಲಿಂದ ಅಲ್ಲಿ ಹೋಗೋದು, ಚೆಕ್ ಇನ್ ಮಾಡೋದು, ಅಲ್ಲಿ ನಿಂದ್ರೋದು, ಆಮೇಲೆ ಮತ್ತೆ ಓಡಾಡ್ಕೊತ ಬರೋದು. ಬಿಕಾಸ್ ನಮ್ಮದು ಈಗ ಸದ್ಯ ಮಧ್ಯಾಹ್ನ 2 ಗಂಟೆಗೆ ಮತ್ತೆ ಕೊಯಿಮತ್ತೂರ್ಗೆ ಟ್ರೈನ್ ಐತಿ. ಸೊ ಅಷ್ಟು ಅಂದ್ರೆ ಬರೀ ಮುಂಜಾನೆಯಿಂದ ಒಂದು 2 ಗಂಟೆ ತನಕ ಅಷ್ಟು ನಿಂದ್ರಾಕನ ನಮಗೊಂದು ಸ್ವಲ್ಪ ರೂಮ್ ಬೇಕಾಗಿತ್ತು. ಸೊ ಅಷ್ಟೆಲ್ಲ ಪೈಲ ಜಂಜಟ್ ಮಾಡ್ತಿದ್ವಿ. ನಮಗೆ ಐಡಿಯಾ ಇರಲಿಲ್ಲ ಹಿಂಗೆ ರೈಲ್ವೆ ಸ್ಟೇಷನ್ ಮೇಲೆ ರೂಮ್ಸ್ ಇರ್ತಾವೆ ಅನ್ನೋದು. ಆಮೇಲೆ ಒಂದು ಸರ್ತಿ ಯಾವಾಗೂ ಮಾತಾಡ್ಕೋತ ನಮ್ಮ ಮಮ್ಮಿ ಹೇಳಿದ್ಲು, ಹಿಂಗೆ ಇರ್ತಾವೆ, ಅಲ್ಲೇ ನೋಡೋದು ಬರ್ರಿ, ಚೆಕ್ ಮಾಡೋದು ಬರ್ರಿ ಅಂತ. ಸೊ ಆವಾಗಿಂದ ನಾವು ಚೆಕ್ ಮಾಡ್ತೀವಿ. ಆವಾಗಿಂದ ಈ ರೀತಿ ಒಂದು 2-3 ತಾಸು ಸಂಬಂಧ ಅಷ್ಟು ನಿಂದ್ರದಿತ್ತು ಅಂದ್ರೆ ಹಿಂಗೆ ರೈಲ್ವೆ ಸ್ಟೇಷನ್ ಮೇಲೆನ ಇಲ್ಲೇನ ರೂಮ್ಸ್ ತೊಗೊಂಡು ನಿಂತಿರ್ತೀವಿ. ಸೊ ಈಗ ಫ್ರೆಶ್ ಆಗಿನಿ ನಾನು. ವಿನಯ್ ಅವರು ಫ್ರೆಶ್ ಆಗಕ್ಕೆ ಹೋಗ್ಯಾರು, ಅವ್ರದನ್ನ ವೆಯ್ಟ್ ಮಾಡಾಕತ್ತೀನಿ. ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರಾಯ್ತು, ನಿಮ್ಮ ಜೊತೆ ಮಾತಾಡಿದ್ರಾಯ್ತು ಅಂತ ಬ್ಲಾಗನ್ನು ಸ್ಟಾರ್ಟ್ ಮಾಡೀನಿ. ಇನ್ನೂ ಚಹಾ ಕುಡ್ದಿಲ್ಲ, ಬ್ರೇಕ್ಫಾಸ್ಟ್ ಅದು ಏನೂ ಮಾಡಿಲ್ಲ. ಮನೆಗೆ ಫೋನ್ ಹಚ್ಚಿದ್ನಿ, ಸಾನು ಚಿಕ್ಕು ಆಟ ಆಡಕತ್ತಾರಂತ, ಅದಾರಂತ ಮಸ್ತ್. ಸೊ ಹೋಪ್ಸು ನಾವು ವಾಪಸ್ ಬರೋ ತನಕ ಅವ್ರು ಮಸ್ತ್ ಆಟ ಆಡ್ಕೋತಾನೆ ಇರಲಿ. ಸೊ ಈಗ ವಿನಯ್ ಅವರು ಬಂದಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರ್ತೀವಿ. ಮ್ಯಾಲೆ 2nd ಫ್ಲೋರ್ದಾಗ ಅದೀವಿ ನಾವು. KMA ಗ್ರ್ಯಾಂಡ್ ಹತ್ತಿದ್ರ ಹೆಸರು, ರೈಲ್ವೆ ಸ್ಟೇಷನ್ದಾಗನ ಸಿಗ್ತೈತಿ. ನಾವು ಇಲ್ಲಿ 2nd ಫ್ಲೋರ್ದಾಗ ಅದೀವಿ. ಈಗ ಇಲ್ಲಿ ವ್ಯೂ ಇಷ್ಟು ಮಸ್ತ್ ಐತ್ಲ, ನೀವು ಹೋಗು ಬರೋ ಟ್ರೈನ್ ಎಲ್ಲ ನೋಡ್ಕೋತ ಕೊಂಡಿರ್ಬೋದು. ಇಲ್ಲಿ ಹೊಸ ಎಕ್ಸ್ಪೀರಿಯನ್ಸ್ ಐತಿ ಇದೊಂಥರ. ನೋಡ್ರಿ, ಎಲ್ಲ ಟೈಪ್ ಟ್ರೈನ್ಗಳು ನೋಡ್ಕೋತ ನಿಲ್ಬೋದು. ಹಿಂದೆಲ್ಲ ದೊಡ್ಡ ಬಿಲ್ಡಿಂಗ್ಗಳು ಕಾಣಕತ್ತಾವು. ಇದು ರೂಮ್. ಹಾಂ, ಲಾಕ್ ಮಾಡಿಬಿಡು. ಚಾವಿ ನನ್ನ ಕಡೆ ಐತನ್. ಬ್ರೇಕ್ಫಾಸ್ಟ್ ಮಾಡೋಕೆ ಇಲ್ಲಿ ಹಲ್ದಿರಾಮ್ ಒಳಗೆ ಬಂದೀವಿ. ಇವ್ರಿಗೆ ದೋಸೆ ತಿನ್ನೋದೈತಿ. ಅಲ್ಲಿ ಒಂದು ಕಡೆ ಹೋಗಿದ್ವಿ, ಅಲ್ಲಿನೂ ದೋಸೆ ರೆಡಿ ಇಲ್ಲ ಅಂತಂದ್ರು. ಅದಕ್ಕೆ ಮತ್ತೆ ಬೇರೆ ಕಡೆ ಬಂದ್ವಿ. ಟ್ರೈನ್ ಗತ್ಲೆನೂ ಡಿಸೈನ್ ಮಾಡ್ಯಾರ ಫುಲ್. ಅದೆಲ್ಲ ಟ್ರೈನ್ ಗತ್ಲೆ ಡಿಸೈನ್ ಮಾಡ್ಯಾರ. ಇದು ಎಂಟ್ರೆನ್ಸ್ ಐತಿ. ಆಮೇಲೆ ಒಳಗೆ ಬರೋಣ, ಈ ರೀತಿ ಟ್ರೈನ್ ಗತ್ಲೆ ಥೀಮ್ ಐತಿ. ಸೀಟಿಂಗ್ ಅರೇಂಜ್ಮೆಂಟ್ ಎಕ್ದಮ್ ಮಸ್ತ್ ಮಾಡ್ಯಾರು. ನಾಷ್ಟ ಅವೈಲೇಬಲ್ ಐತ್ಲ? ಇರ್ಲಿ ಬಿಡು, ನಡೀತೈತಿ. ಬಟ್ ದೋಸೆ ಐಟಮ್ ಯಾವ್ದಾರು ತಿನ್ನೋಣ, ಇಲ್ಲ ನೋಡಿ ಯಾವ್ದಾರ ಹೊಸದಿತ್ತ ತೊಗೊಂಡು ಟ್ರೈ ಮಾಡಿ. ಮತ್ತೆ ಗೀ ಪುಡಿ ದೋಸೆ ಹೇಳಿದ್ವಿ, ಬಂತು ಗೀ ಪುಡಿ ದೋಸೆ. ನಮ್ಮ ಸೈಡ್ ಒಂದು ಸ್ವಲ್ಪ ಡಿಫ್ರೆಂಟ್ ಸಿಗ್ತೈತಲ್ಲ. ನಂಗೆ ಈಗ ಎಲ್ಲರೂ ಹೋಗಿ ಗೀ ಪುಡಿ ದೋಸೆ ಹೇಳ್ರ ಅವ್ರೊಂದು ಬ್ಯಾರನ್ನ ಕೊಡ್ತಾರೋ, ನಾ ಇಮ್ಯಾಜಿನ್ ಒಂದು ಬ್ಯಾರೆ ಮಾಡಿರ್ತೀನಿ. ಫುಲ್ ತುಂಬಿಸ್ಕೊಡ್ತಾರ ಎಕ್ದಮ್. ಗೀ ಪುಡಿ ಅಂದ್ರೆ ಏನು ಬಾಯಾಗದ, ಗೀ ಪುಡಿನೇ ಇರ್ಬೇಕು. ಇವ್ರದ್ದು ನೋಡು, ಏನು ಓಪನ್ ಮಾಡ್ಕೊಳಕ್ಕೆ ಗೊತ್ತಾಗ್ತೈತಿ. ಮತ್ತು ಇಷ್ಟು ಹಳ್ಳಗಿರಂಗಿಲ್ಲ ದೋಸೆ, ಒಂದು ಸ್ವಲ್ಪ ದೀಪ್ ಇರ್ತೈತಿ. ಪೂರಾ ಫ್ರೆಶ್ ಆಗಿ ರೆಡಿ ಆಗಿವಿ, ರೆಡಿ ಟು ಗೋ. ಯಾಕಂದರೆ ಈಗ ನಮ್ದು ನೆಕ್ಸ್ಟ್ ಟ್ರೈನ್ ಐತಿ 2 ಗಂಟೆಗೆ. ಕೊಯಿಮತ್ತೂರ್ಗೆ ಹೊಂಟೀವಿ ನಾವು. ಮತ್ತು ಮೇನ್ ಅಂದ್ರೆ ವಂದೇ ಭಾರತ್ ಟ್ರೈನ್ದಿಂದ ಹೊಂಟೀವಿ. ಸೊ ಮತ್ತೊಂದು ವಂದೇ ಭಾರತ ಜರ್ನಿ ಇವತ್ತು ಮತ್ತೆ ಎಕ್ಸ್ಪೀರಿಯೆನ್ಸ್ ಮಾಡೋರದೀವಿ. ನಮ್ಮವ್ರು ನೋಡ್ರಿ ಫುಲ್ ಹೀರೋ ಟಕ್ ಆಗ್ಯಾರ. ಸಮರ್ ಕಲೆಕ್ಷನ್. ಎಸ್,
ನಾನೇನಿಲ್ಲಪ್ಪ, ಒಂದು ಸಿಂಪಲ್ ಟಿ ಶರ್ಟ್ ಮತ್ತು ಜೀನ್ಸ್ ಹಾಕ್ಕೊಂಡೇನೆ, ಯಾಕಂದರೆ ಟ್ರಾವೆಲಿಂಗನ ಐತಿ ಮತ್ತು ಆರಾಮ್ಸೆ ಕಂಫರ್ಟೇಬಲ್ ಇರಲಿ ಅಂತ ಸಿಂಪಲ್ ಡ್ರೆಸ್ ಹಾಕ್ಕೊಂಡೇನಿ. ಆಮೇಲೆ ಈ ರೂಮ್ ಬಗ್ಗೆ ಆ ಕಡೆ ಹೇಳಾಕತ್ತಿದ್ನಲ್ಲ, ಈ ರೂಮ್ ಜಸ್ಟ್ ಸ್ಟೇ ಪರ್ಪಸ್ ಕೊಡ್ತಾರೋ. ಸೊ ಈಗ ಹೇಳತ್ತೀನಿ ಬಿಕಾಸ್ ಫಸ್ಟ್ ಟೈಮ್ ನಾವು ಇಲ್ಲಿ ಬಂದಾಗ ಭಾಳ ಕೆಟ್ಟ ಪಚ್ಕ ಆಗಿತ್ತು ನಮ್ದು. ಸೊ ಈ ರೂಮ್ ಒಳಗೆ ಸ್ಟೇ ಮಾಡೋದು ಏನಾದರೂ ನಿಮ್ದು ಪ್ಲ್ಯಾನಿಂಗ್ ಇತ್ತಂದ್ರೆ ಹ್ಯಾಂಡ್ ವಾಶ್, ಬಾಡಿ ವಾಶ್, ಟೂತ್ ಬ್ರಷ್, ಡೆಂಟಲ್ ಕಿಟ್ ಅಂದ್ರೆ ನಮ್ಮ ರೆಗ್ಯುಲರ್ ಬೇಸಿಕ್ ನೆಸೆಸಿಟೀಸ್ ಏನೇನು ಇರ್ತಾವಲ್ಲ, ಹಣಿಗೆ ಅವು ಎಲ್ಲ ನಾವೇ ತೊಗೊಂಡು ಬರಬೇಕು. ಅಂದರೆ ಯು ಕ್ಯಾನ್ ಆರಾಮ್ಸೆ ಇಲ್ಲಿ ಇರ್ಬೋದು. ಟವೆಲ್ ಗಿವೆಲ್ ಎಲ್ಲ ನೀವು ತೊಗೊಂಡ್ಬರ್ಬೇಕು. ಯಾಕಂದ್ರೆ ಫಸ್ಟ್ ಟೈಮ್ ಏನಾಗಿತ್ತು ಅಂದರೆ ನಾವು ಹೋಟೆಲ್ ಬುಕ್ ಮಾಡ್ತೀವಿ, ಏನೆಲ್ಲ ಎದಕ್ಕೆ ಒಯ್ಯೋದು ಅಲ್ಲೇ ಎಲ್ಲ ಇರ್ತೈತಿ ಅಂತ ಏನೂ ತಂದಿರಲಿಲ್ಲ. ಫಸ್ಟ್ ಟೈಮ್ ಭಾಳ ಕೆಟ್ಟ ಪಚ್ಕ ಆಗಿತ್ತು. ಸೊ ಅವಾಗ ಒಂದ್ಸಲ ಎಕ್ಸ್ಪೀರಿಯನ್ಸ್ ಬಂದ್ಕೊಳ್ಳಿ. ಈಗ ಎಲ್ಲ ಕಡೆ ನಾವು ಒಂದು ಸ್ವಲ್ಪ ಎಲ್ಲ ಕಿಟ್ ತೊಗೊಂಡಾನ ಅಡ್ಡಾಡ್ತೀವಿ. ಸೊ ಹೀಗಾಗಿ ಹೇಳಿದ್ನಿ ಯಾರ್ದು ನಮ್ಗತ್ಲೆ ಸಿಚುವೇಶನ್ ಆಗೋದು ಬ್ಯಾಡ್ ಅಂತ ಹೇಳಿ. ಸೊ ಈಗ ಹೋಗೋಣಲ್ಲ, ಈಗ ಬೇರೆ ಅಲ್ಲಿ ಇದಕ್ಕೆ ಹೋಗ್ಬೇಕಲ್ಲ, ಬೇರೆ ಸ್ಟೇಷನ್ ಯಾವುದದ ಕ್ಯಾಂಟೋನ್ಮೆಂಟ್. ಹಾಂ, ಸೊ ಅಲ್ಲಿಂದ ಐತಿ ನಮ್ದು ಇದು. ನಾವು ಏನು ಮೇನು ರೈಲ್ವೆ ಸ್ಟೇಷನ್ ಐತಿ ಅಲ್ಲಿ ಸ್ಟೇ ಮಾಡಿದ್ವಿ. ಸೊ ಈಗ ಹಿಡಿದು ಬರೇ ನಂದು ಒಂದೇ ಬ್ಯಾಗ್ ಅನ್ನಕತ್ತಾವ್ರೆ. ಹಿಡಿದ ದಿವಸ ನಮ್ಮ 3-4 ಬ್ಯಾಗ್ ಇರ್ತಿದ್ದು, ಮತ್ತೆ ಹುಡುಗರದ್ದು ಎಲ್ಲ ಸಾಮಾನು ಇಲ್ಲಿ ರೂಮ್ದಾಗ ನೋಡ್ರಿ, ರೂಮ್ ಎಷ್ಟು ಕ್ಲೀನ್ ಐತಿ. ನಾವು ಹುಡುಗರು ಕರ್ಕೊಂಬಂದ್ರಿಂದ ಅಲ್ಲಡ್ ಸಾಮಾನು ಇಲ್ಲಡ್ ಸಾಮಾನು ಎಲ್ಲ ಕಡೆ ಹರಿವಿಟ್ಟಿರ್ತೇನೆ ಎಲ್ಲರ ಸಾಮಾನು. ಆಮೇಲೆ ಸಾನು ಚಿಕ್ಕ ಅಂತರೂ ಎಲ್ಲ ಒಗ್ದಾಡ್ಬಿಡ್ತಾರು. ಆಮೇಲೆ ಇಬ್ರದ್ದು ಕೂಡಿ ಒಂದೇ ಬ್ಯಾಗ್ ತೊಗೊಂಡು ಬಂದೀವಿ. ಇಲ್ಲಾಂದ್ರೆ ಸಾನು ಚಿಕ್ಕನ್ ಕರ್ಕೊಂಬಂದ್ರೆ 3-4 ಬ್ಯಾಗ್ ಆಗ್ತಾವೆ ನಮ್ಮ. ಸೊ ನಾ ಇವ್ರಿಗೆ ಆಗಲೇ ಅದನ್ನಕತ್ತಿದ್ನಿ, ನಂಗೇನೋ ಮಿಸ್ಸಿಂಗ್ ಅನ್ಸಾತೈತಿ. ಖರೇನ ನಾವು ಒಂದೇ ಬ್ಯಾಗ್ ತಂದೀವಲ್ಲ, ಖರೇನ ನಮ್ದೇನು ಸಾಮಾನು ಹೊರಗೆ ಉಳ್ದಿಲ್ಲಲ್ಲ ಅಂತ ಹಿಂಗೆ ಆಗಾಕತ್ತೈತಿ ನನಗಂತೂ. ಸೊ ಚಲೋ, ಈಗ ಲೇಟ್ ಆಗ್ತೈತಿ. ರೀ ಹೆಂಗೆ ಆಟೋ ಮಾಡ್ಕೊಂಡು ಹೋಗೋದೇನು ಓಲಾ? 2:20 ನೋಡಲ್ಲ, ಆಟೋ ಇರ್ತಾವ್ರಿ. ಆಟೋಲ್ಲೇ ಹೋಗೋಣ. ಚಲೋ, ಲೆಟ್ಸ್ ಗೋ. ಹಿಂಗೆ ಭಾಳನು ಒಂದೊಂದು ಹೆಂಗಾಗ್ತಾವೆ ಚೈಲ್ಡಿಶ್ ಅಂತ ಹಾಕೊಂಡಿರಂಗಿಲ್ಲ. ಕ್ಯಾಂಟೋನ್ಮೆಂಟ್ ಸ್ಟೇಷನ್ ಏನೈತಲ್ಲ ಬಂದೀವಿ. ನಿಂತೈತೇನ? ಹಾಂ, ಬಂದು ನಿಂತೈತಲ್ಲ. ಸ್ವಲ್ಪ ಬಹಳ ಕನ್ಫ್ಯೂಸಿಂಗ್ ಐತೆಪ್ಪ ಇದು ಪ್ಲಾಟ್ಫಾರ್ಮ್. ನಾ ಶೇರ್ ಮಾಡ್ಬೇಕು ನಮ್ಮ ಆಡಿಯನ್ಸ್ ಜೋಡಿ. ನಾವು ಆ್ಯಕ್ಚುಲಿ ಪ್ರತಿ ಸತ ಕ್ಯಾಬ ಬುಕ್ ಮಾಡ್ತೀವಿ, ಓಲಾ ಉಬರ್. ಬಟ್ ಈಗ ರೀಸೆಂಟ್ಲಿ ನಂದೇನು ಪಾಪ ರಿಕ್ಷಾದವ್ರಿಗೂ ಹೆಲ್ಪ್ ಆಗಲಿ ಅಂತಂದು ರಿಕ್ಷಾ ತೊಗೋಕೆ ಹೋಗ್ತೀನಿ. ನಾವು ಓಲಾಗೆಲ್ಲ ಬುಕ್ ಮಾಡೋಂಗಿಲ್ಲ. ಬಟ್ ರಿಕ್ಷಾದವ್ರು ಹಿಂಗ್ಯಾಕೆ ಮಾಡ್ತಾರೆ, ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೇಕಾದ್ರೆ ನಾವು ಮಾಡಕ್ಕೆ ಹೋದ್ರೆ ನಮ್ಮನ್ನ ಒಮ್ಮೆ ಲುಟಾಸಕ್ಕೆ ನೋಡ್ತಾರೆ. 700 ಈಗ ಸದ್ಯ ನಾ ಓಲಾಲೆ 118 ರೂಪಾಯಿ ಬಂದೀವಿ ನಾವು ಈಗ. ಫಸ್ಟ್ ನಾ ಅದಕ್ಕೆ ಆ್ಯಸ್ ಯೂಶುವಲ್ ರಿಕ್ಷಾದವ್ರಿಗೆ ಕೇಳಿದ್ರೆ KSRದಿಂದ ಕ್ಯಾಂಟೋನ್ಮೆಂಟಿಗೆ ಫಸ್ಟ್ 800 ರೂಪಾಯಿ ಹೇಳಿದೆ. ಏನಾದ್ರೆ ಹಿಂಗೆ ನಮ್ಮ ನೋಡಿ ಒಮ್ಮೆ ಏನು ತಗೋತಾರ ಹಿಂಗೆ 800. ಆಮೇಲೆ ನಾ ಕನ್ನಡದ ಓದಿನಪ್ಪ, ಇಲ್ಲಿದ ಓದಿನ ಅಂದ್ಬಿಡಿ 600 ಆತು. ತೂ ಅದಕ್ಕೆ ಓಲಾ ಉಬರ ಕರೆಕ್ಟ್ ನಮಗೆ. ಅದ್ರ ಇರ್ಲಿಪ್ಪ, ಹೆಲ್ಪ್ ಮಾಡಕ್ಕೆ ಹೋದ್ರೆ ಹಿಂಗಾಗ್ತೈತಿ. ಅವ್ರಿಗೆ ಮೇ ಬಿ ನಾವು ಔಟ್ಸೈಡರ್ಸ್ ಅದೀವಿ ಅಲ್ಲ, ಅದೆಲ್ಲ ಹಿಂಗಾಗಿ ಎಲ್ಲ ರಿಕ್ಷಾದವ್ರ ಹೆಸರು ಖರಾಬ್ ಆಗ್ತೈತಲ್ಲ. ಬಟ್ ಏನು ಅದು ಅವ್ರು ತಿಳ್ಕೊಬೇಕು. ಅದೆಲ್ಲ ತಿಳ್ಕೊಬೇಕು. ಬೈ ದ ವೇ ಈ ಸ್ಟೇಷನ್ ಭಾಳ ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ಐತಿ. ಬಟ್ ಬೆಸ್ಟ್ ಏನು ಮಾಡ್ಯಾರಂದ್ರೆ ಅಲ್ಲಿ ಸ್ಟಾರ್ಟಿಂಗ್ಗೆ ಎಲ್ಲ ಬೋರ್ಡ್ ಹಚ್ಚಿಬಿಟ್ಟಾರು, ಯಾವ್ಯಾವ ಟ್ರೈನ್ ಎಲ್ಲೆಲ್ಲಿ ನಿಂದಿರ್ತಾವೆ. ಸೊ ಅದರಿಂದ ಸಿಗಕ್ಕೆ ಈಸಿ ಆಗ್ತೈತಿ. ಸೊ ಚಲೋ, ಈಗ ಆಲ್ರೆಡಿ ಬಂದು ನಿಂತೈತಿ ಟ್ರೈನ್. ಹೋಗೋಣ. C5 ಎಷ್ಟು? 22. C4 ಮತ್ತು C6 ಬರ್ತಿದ್ರಲ್ಲ, ಎಲ್ಲಿ ಬರ್ದಾರು? ಇಲ್ಲಿ ಬರ್ದಾರಲ್ಲ ಸ್ಕ್ರೀನ್ ಮೇಲೆ. ಇಲ್ಲೈತೆ ನೋಡ್ರಿ C5. ಅವು ಹಿಂದೆ ಮುಂದೆ ನಿಂದಿರ್ತಾವ ಹಂಗೆ. ಇಲ್ಲೈತಿ, ಇಲ್ಲೇ ಹಚ್ಚಾರಲ್ಲ, ಅದು ಹಿಂದೆ ಮುಂದೆ ಆಗೈತದ. ಎಷ್ಟೈತೆ ನಂಬರ್ ನಮ್ದು? 22, 23. 23, 24 ಐತಿ. ಇವರು ಬ್ಯಾಗ್ ತೊಗೊಂಡ್ಬರಕತ್ತಾರ. ಹಾಂ, ಅಯ್ಯಪ್ಪ, ಆ ಕಡೆ 3 ಸೀಟ್ಸ್ ಇರ್ತಾವೆ. ತಡೀರಿ, ಇವ್ರು ಸೈಲ್ ಆಮೇಲೆ ಆ ಕಡೆ 3 ಸೀಟ್ಸ್ ಇರ್ತಾವೆ. ಹಾಂ, ಮ್ಯಾಲೆ ಇಟ್ಬಿಡ್ರಿ, ಅದ್ರೊಳಗಿಂದ ಹತ್ತಂಗಿಲ್ಲ. ಈ ಕಡೆ 2 ಸೀಟ್ಸ್ ಇರ್ತಾವೆ. ಏನೂ ಇಲ್ಲ, ಫುಲ್ ದೊಡ್ಡದು ವಿಂಡೋ ಇಲ್ಲ, ಕಾಚೆ ಇಲ್ಲ ಅನಿಸ್ತೈತಿ. ಹಾಪರಿ ಕ್ಲೀನ್ ಇರ್ತೈತಿ. ಸೊ ಆರಾಮ್ಸೆ ವ್ಯೂ
ಎಂಜಾಯ್ ಮಾಡ್ಕೋತಾ ಹೋಗ್ಬೋದು. ವ್ಯೂ ಚೇರ್ ತಿರುಗ್ತಾವೇನು ಇಲ್ಲಲ್ಲ ಇಲ್ಲಲ್ಲ ಎ ಸಿ ಒಳಗೆ ತಿರುಗ್ತಾವೆ. ಸೊ ನೀವು ಆಲ್ಮೋಸ್ಟ್ ಒಂದೇ ಭಾರತ್ ಒಳಗೆ ಒಂದು 3-4 ಸರ್ತಿ ಇರ್ತೆ ಜರ್ನಿ ಆಗಿತ್ತು ನಮ್ಗೆ. ಲಂಚ್ ಇಲ್ಲನ ಈವ್ನಿಂಗ್ ಸ್ನ್ಯಾಕ್ಸ್ ಹಾಗಾದ್ರೆ ಲಂಚ್ ವ್ಯವಸ್ಥೆ ನಾವು ಮಾಡ್ಕೊಳ್ಳೋದು. ಸೊ ಆ್ಯಕ್ಚುಲಿ 3-4 ಸಲ ಜರ್ನಿ ಮಾಡಿವಲ್ಲ, ಹಿಂಗಾಗಿ ಒಂದು ಸ್ವಲ್ಪ ಕಾಮನ್ ಆಗಿಬಿಟ್ಟೈತೆ. ಅಂದ್ರೆ ಗೊತ್ತಾಗೈತಲ್ಲ ಇವ್ರದ್ದು ಹೆಂಗೆ ಸಿಸ್ಟಮ್ ಇರ್ತೈತಿ ಅಂತ. ಖರೆ ಚಲೋ ಏಕ್ದಮ್ ಕಂಫರ್ಟೇಬಲ್ ಮಸ್ತ್ ಜರ್ನಿ ಆಗ್ತೈತಿ. ನಮ್ದು ಈಗ ಸದ್ಯ ಟ್ರೈನ್ 2:20 ಬಿಡೋದೈತಿ. ಸೊ ಅಲ್ಲಿಂದ ಇಲ್ಲಿ ಬಂದ್ವಲ್ಲ, ಟ್ರೈನ್ ಎಲ್ಲರೂ ಹೋಗಿಗಿತ್ತು, ಟ್ರೈನ್ ಮಿಸ್ ಆಗಿಗಿತ್ತು ಅಂತೇಳಿ ಹುಡ್ಕೋತ ಬಂದ್ವಿ. ಯಾಕಂದ್ರೆ ಈ ಸದ್ಯ ಟ್ರೈನ್ ಒಳಗೆ ಅದೀವಿ ನಾವು ಒಂದೇ ಭಾರತದ. ಇದ್ರೊಳಗೆ ಲಂಚ್ ಇನ್ಕ್ಲೂಡ್ ಇಲ್ಲ, ಡೈರೆಕ್ಟ್ ಸ್ನ್ಯಾಕ್ಸ್ ತಿಂದ ಕೊಡೋರದರು. ಸೊ ಇಲ್ಲೇ ಕ್ಯಾಂಟೋನ್ಮೆಂಟ್ ಸ್ಟೇಷನ್ ಕಡೆ ಬಂದು ಏನಾದರೂ ಲಂಚ್ ಮಾಡೋನು ಪೈಲ ಇಲ್ಲೇ ಟೈಮ್ ಪಾಸ್ ಮಾಡ್ಕೊತ್ಕೊಂಡ್ರದ್ದು ಬೇಡ, ಅಂದ್ರೆ ಅಲ್ಲೇ ಟೈಮ್ ಪಾಸ್ ಮಾಡ್ಕೊತ್ಕೊಂಡ್ರದ್ದು ಬೇಡ ಅಂತ ಓಡಾಡ್ಕೋತ ಬಂದ್ವಿ. ಬಟ್ ಇಲ್ಲೇ ಆಜು ಬಾಜು ಏನೂ ಸಿಗಾಕತ್ತಿಲ್ಲ. ಸೊ ಹೀಗಾಗಿ ನಮ್ಮದು ಲಂಚ್ ಅಂದ್ರೆ ಚಿಕ್ಕಿ, ಬಿಸ್ಕಿಟ್ ಮತ್ತಿದ ನಿಮ್ಮ ಫೇವ್ರೇಟ್ ಇದೆ ಹೌದಿಲ್ಲ, ಅಕ್ಕ ತೊಗೊಂಡ್ಬಂದು. ಸೊ ಇಷ್ಟ ಸಿಕ್ಕವು. ಅಂದ್ರೆ ಪ್ರಾಪರ್ ಒಂದು ಸ್ವಲ್ಪ ಏನಾದರೂ ರೈಸ್ ಅದು ಉಂಡ್ರೆ ಆಯ್ತಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಬಟ್ ಅದೇನೂ ಸಿಗಾಕತ್ತಿಲ್ಲ. ಹಿಂಗೆ ಹುಡ್ಕಾಡ್ಕೊತ ಹೋಗೋದು ಅಂದ್ರೆ ಭಾಳ ದೂರ ಆಗ್ತದೆ. ಇಟ್ಸ್ ಓಕೆ. ಮೇನ್ ಅಂದ್ರೆ ಇಲ್ಲಿ ಏನೂ ಸಿಗಂಗಿಲ್ಲ ಇದ್ರಾಗ. ಈಗ ಇನ್ನೂ ಡೆವಲಪ್ಮೆಂಟ್ ನಡೆದಿಲ್ಲ ಎಲ್ಲ. ಓಕೆ ಹಾಂ. ಸೊ ಹಿಂಗಾಗಿ ಇವತ್ತಿನ ನಮ್ಮ ಲಂಚ್ ಇದೆ. ಬಾಟಲ್ಸ್ ಕೊಡ್ತಾರಲ್ಲ, ಓದೋದು ಕೂಡ ಕೇಳತ್ತಿದ್ರಿ. ಬಂದು ನೋಡ್ರಿ ಬಾಟಲ್ಸ್. ಊಟ ಅಷ್ಟು ಕೊಡೋದು ಚಲೋ ಆಗ್ತಿತ್ತು. 2:20 ಅಂದ್ರೆ ಲಂಚ್ ಟೈಮ್ ಏನಲ್ಲ, ಕೊಡ್ಬೇಕಿಲ್ಲ. 2 ಗಂಟೆ ತನಕ ಸುಣ್ಕೊಂಡಿರ್ಬೇಕಲ್ಲ, ಕುಡಿರ್ತಿದ್ದೀವಿ ನಾವು. ಇಟ್ಟಕ್ಕೆ ಸ್ಲೋ ಆಗಿ ಹಾಕೈತಿ ಬರ್ತಾ ಫಾಸ್ಟ್ ಹೋಗೋದು ಬೆಟರ್. ಸ್ಟೇಷನ್ ದಾಟೋದನ್ನ ಸ್ವಲ್ಪ ಜರ್ನಿ ಸ್ಟಾರ್ಟ್ ಆಗೈತಿ. एकदम ಸ್ಲೋ ಅಂದ್ರೆ ಸ್ಲೋ ನಡೆದೈತಿ. ಇಷ್ಟಕ್ಕೆ ಸ್ಲೋ ಹೊಂಟಾರು. ಈಗ ಇದ್ದಾಗ ಸ್ಟಾರ್ಟ್ ಆಗಿತ್ತು. ಸ್ಲೋಲಿ ಪಿಕಪ್ ಜಸ್ಟ್ ಬಾಟಲ್ಸ್ ಅಷ್ಟು ಕೊಟ್ಟಾರು. ಬಂದ ಕೊಳೆ ನಾವು ಸ್ನ್ಯಾಕ್ಸ್ ತೊಗೊಂಡಿದ್ವಿ, ಅದ್ರೊಳಗೆ ಒಂದು ಸ್ವಲ್ಪ ತಿನ್ವಿ, ಜ್ಯೂಸ್ ಅಷ್ಟು ಕೊಡೋದ್ವಿ. ಹಿಂಗಾಗಿ ಮಗು ಭಾಷೆ ಇರಬೇಕು. ಎಲ್ಲ ಅನುಭವ ಬರೋಣ ಗೊತ್ತಾಗ್ತದೆ. ಒಂದೊಂದು ಹೆಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಸೊ ನೋಡೋಣ ಈಗ ನೆಕ್ಸ್ಟ್ ಹೆಂಗೆ ಕೊಡ್ತಾರೋ ಅದೇ ತನಕ ಮಸ್ತ್ ವ್ಯೂ ನೋಡ್ಕೋತ ಹೋಗೋದು. ಜಸ್ಟ್ ಈಗ ನ್ಯೂಸ್ ಪೇಪರ್ ಕೊಟ್ಟು ಹೋದರು. ಯಾವ್ದು ಬೇಕಾದ ಲ್ಯಾಂಗ್ವೇಜ್ ಕೇಳ್ತಾರೋ. ನಾವು ಒಂದು ಇಂಗ್ಲೀಷ್ ಒಂದು ಕನ್ನಡ ತೊಗೊಂಡಿವಿ. ನಮ್ಮವ್ರು ಕನ್ನಡ ಓದಾಕತ್ತೀರಿ. ಆಫ್ಟರ್ ಎಷ್ಟು ಇಯರ್ಸ್ ನ್ಯೂಸ್ ಪೇಪರ್ ಓದಾಕತ್ತೀರಿ. ಹೋದ ಒಂದೇ ಭಾರತ ಓದಿದ್ದೆ, ಅದರಲ್ಲಿ ಇವತ್ತಿನ ಒಂದೇ ಭಾರತ ಓದಾಗ್ತಿದ್ದೆ. ಅಲ್ಲಿ ಕಡೆ ನ್ಯೂಸ್ ಪೇಪರ್ ಓದೋದನ್ನ ಬಂದಾಗೈತೆ. ಯಾರು ಆ್ಯಡ ತುಂಬಿಸಿರ್ತಾರೆ ನ್ಯೂಸ್ ಪೇಪರ್ ಒಳಗೆ ದೊಡ್ಡ ನೋಡಿದೆ. ಪೂರ ಪೇಜ್ ಬರೀ ಅಡ್ವರ್ಟೈಸ್ ಐತಿ. ನ್ಯೂಸ್ ಕಮ್ಮಿ, ಆ್ಯಡ್ಸ್ ಜಾಸ್ತಿ ಐತಿ. ನೋಡಲ್ಲ, ಅದು ಯಾರದಾರ ನೋಡಿ. ಅದಾನಿ ಫೌಂಡೇಶನ್. ಟ್ರೈನ್ ಕಡೆಯಿಂದ ಸ್ನ್ಯಾಕ್ಸ್ ಬಂತು ಫೈನಲಿ. ಚೂಡ ಫಸ್ಟ್ ಚೂಡ ತಿನ್ನೋನು. ಚೂಡ ಮತ್ತೇನೇನೈತಿ? ಕ್ಯಾರಮೆಲ್ ಪಾಪ್ಕಾರ್ನ್, ಬೇರೆ ಕ್ಯಾರಮೆಲ್ ಪಾಪ್ಕಾರ್ನ್ ಐತಿ, ಜ್ಯೂಸ್ ಐತಿ, ಚಹಾ ಐತಿ, ಟೀ, ಜ್ಯೂಸ್ ಆ್ಯಂಡ್ ವಾಟ್ ಈಸ್ ದಿಸ್? ಸ್ವಲ್ಪ ಪಾಪ್ಡಿ. ಸ್ನ್ಯಾಕ್ಸ್ ಕೊಟ್ಟೋಗಿದ್ರು. ಈಗ ಸಮೋಸ ಆ್ಯಡ್ ಮಾಡಿದ್ರು. ಇವ್ರು ಕೇಳತ್ತೇ ಇದ್ರು ಇಲ್ಲಿ ಟೊಮೆಟೊ ಸಾಸ್ ಕೊಟ್ಟಾರು, ಎದಕ್ಕೆ ಕೊಟ್ಟಾರಂತ. ಸೊ ಫಸ್ಟ್ ಸಮೋಸ ಲವರ್ ಸಮೋಸನ ತೆಗೆದ್ರೆ ಫಸ್ಟ್ ರೀಸೆಂಟ್ಲಿ ಸಮೋಸನ ತಿಂದು ಬಿಸಿ ಐತಲ್ಲ ಈಗ.
ಚಲೋ ಫಸ್ಟ್ ಸಮೋಸ ತಿನ್ನೋನು, ಆಮೇಲೆ ಚೂಡ ತಿನ್ನೋನು, ಆಮೇಲೆ ನೋಡೋಣ ಮತ್ತೇನು ತಿನ್ನೋನು. ಇದು ಬೈದವೆ ನಾವು ತೊಗೊಂಡಿವ. ಈ ಟ್ರೈ ಒಳಗೆ ಏನೈತಲ್ಲ ಅದು ಅವ್ರು ಕೊಟ್ಟಾರ. ವಿನಯ್ ಅವ್ರದ್ದು ಕೆಲಸ ಸ್ಟಾರ್ಟ್ ಆಗೈತಿ, ವಿಡಿಯೋ ಎಡಿಟಿಂಗ್. ನಂಗೆ ಆ್ಯಕ್ಚುಲಿ ಕಣ್ಚಿಗೆ ಆಗ್ತಿದ್ದು ಅಂತ ಸ್ಮೋಕೊಂಡೇ ನಂಗೆ ಆ ಕಡೆ ಅನ್ಸಾಕತ್ತೈತೆ ನಿಮಗೆ ನಿದ್ದೆ ಬರತೈತೆ ಅಂತ. ಆಗಬೇಕು ಬಿಕಾಸ್ ನಾಳೆ ನಾವು ಇದನ್ನ ಶಿವರಾತ್ರಿ ತಲ್ಲಿನಾಗಿರ್ತೀವಲ್ಲ, ನಾಳೆ ಟೈಮ್ ಸಿಗಂಗಿಲ್ಲ, ಅದಕ್ಕೆ ಈಗ ಮಾಡಬೇಕು. ಶಿವ ಭಕ್ತಿಯೊಳಗೆ ಮುಳುಗಿರ್ತೀವಲ್ಲ. ನೋಡು ಹಿಂಗಿರ್ತೈತೆ ನೋಡಿ ಪ್ರೊಫೆಷ್ನಲ್ ಲೈಫ್ ಅಂದ್ರೆ. ಮಂದಿ ತಿಳ್ಕೊತಾರೋ, ಮಸ್ತ್ ಎಂಜಾಯ್ ಮಾಡ್ಕೋತ ಹೊಂಟಿರ್ಬೋದು. ಕೈಲಾಸ ಸುಮ್ಮನೆ ಬರ್ಸಿಲ್ಲ ನಾವು ಮನ್ಯಾಗ, ಅದು ಮಾಡಿ ತೋರಿಸ್ತೀವಿ. ಎಸ್ ಕರೆಕ್ಟ್. ಸೊ ಅದಕ್ಕೆ ಆಲ್ವೇಸ್ ವರ್ಕ್ ಈಸ್ ವರ್ಷಿಪ್. ರಾತ್ರಿ ಬರೋ ಮುಂದೆ ವಿಡಿಯೋ ಎಸ್ ಮಕ್ಕೊಂಡಿರೋ ಹೌದ ಪಾಪ, ಅದಕ್ಕೆ ನಿದ್ದೆ ಬರತೈತಿ. ಬಟ್ ನಿಮ್ಮ ಎಫರ್ಟ್ಸ್ ಅದ್ರ ರಿಸಲ್ಟ್ ನಿಮಗೆ ಸಿಗ್ತೈತೆ. ಅದಕ್ಕೆ ಕಿಯಾ ಸೆಲ್ಟೋಸ್ದಾಗ ಅಡ್ಡಾಡತ್ತೀನಿ. ಮಳೆ ಬರಾಕೈತೆ. ಮಳೆ ಬರಾಕತ್ತೈತ್ರಿ ವರ್ಷ. ಬೆಳಂಗಿರಿ ಹಿಲ್ಸ್ ಬರ್ತೇನೆ ಮತ್ತೆ. 7 ಗಂಟೆ ಆಯಿತು ಟೈಮಿಂಗ್. ಸೊ ಇಷ್ಟೊತ್ತನ ಸುಮ್ಮ ಕೂತಿದ್ವಿ, ಏನಾರು ಮಾಡ್ಕೊಳ್ತಾ. ಸಣ್ಣ ಚಿಕ್ಕ ಇದ್ರಂದ್ರೆ ಎಷ್ಟು ಕಡೆ ಬಿಸಿ ಅನಿಸ್ತೈತೆ. ಆದರೆ ಏನು ಮಾಡೋದು ಅನ್ನೋದಕ್ಕೆ ನಂದರೆ ವಿಡಿಯೋ ಎಡಿಟಿಂಗ್ ಕೆಲಸ ಆಯ್ತು. ಹಾಂ ನಿಮ್ಮ ಕೆಲಸ ಆದ್ಬಿಡು. ನಾ ಹಂಗೆ ಸೊ ಏನಾರು ಕೈ ಖಾಲಿ ಆಗಿಬಿಟ್ಟು. ಸೊ ಆ್ಯಕ್ಚುಲಿ ಲಂಚ್ ಬಂದೈತಿ. ಡಿನ್ನರ್. ಹಾಂ ಸಾರಿ ಡಿನ್ನರ್ 9 ಮುಟ್ತಿರೋದು 8:30. ಸೊ ಪಟ ಊಟ ಮಾಡೋಣ. ಮತ್ತು ಊಟದೊಳಗೆ ಏನು ಕೊಟ್ಟಾರ ಅದು ನಿಮಗೆ ತೋರಿಸ್ತೀನಿ. ಇದೇನೈತಿ ಕರ್ಡ್ ಐತಿ, ಇದೇನೈತಿ ಎಲ್ಲ ಪ್ಯಾಕೆಟ್ ಒಂದೊಂದು ಓಪನ್ ಮಾಡಿ ನಿಮಗೆ ತೋರಿಸೋದು ತಡ ಆಗ್ತದೆ ಅಂತ ಹೇಳಿ ಎಲ್ಲ ಓಪನ್ ಮಾಡೀನಿ. ಈಗ ತೋರ್ಸಕತ್ತೆ ನೋಡ್ರಿ. ಚಪಾತಿ ಐತಿ, ಪನ್ನೀರ್ ಭಾಜಿ ಐತಿ, ಬಟಾಟಿ ಭಾಜಿ ಐತಿ, ದಾಲ್ ಐತಿ, ರೈಸ್ ಐತಿ, ಮತ್ತು ಒಂದು ಕರ್ಡ್ ಡಬ್ಬ ತಕ್ಕೊಟ್ಟಾರು. ಹೆಂಗೈತಿ ಊಟ? ಹಸುವಾಗೈತಲ್ಲ ಫುಲ್ ನಿಮಗೆ. ಸಾರಿ, ಟೈಮ್ 8:30 ಆಯಿತು. ಕೊಯಮತ್ತೂರು ರೀಚ್ ಆಗಕತ್ತೀವಿ. ಒಂದು 2-3 ನಿಮಿಷದೊಳಗೆ ಟ್ರೈನ್ ನಿಂದಿರಬಹುದು. ಸೊ ಫೈನಲಿ ನಾವು ಬಂದಿದ್ದ ಡೆಸ್ಟಿನೇಷನ್ ಯಾವುದು ಅಂದ್ರೆ ಕೊಯಮತ್ತೂರಿಗೆ ಬಂದಿದ್ದೀವಿ. ಖರೇನಾ ಎಷ್ಟು ಇದು ಮಾಡೇನಲ್ಲ ಅದ್ರ ಹಂಗೆ ಬರತ್ತೈತಿ. ಸೊ ಚಲೋ ಟ್ರೈನ್ ನಿಂತ ಮೇಲೆ ಇಳಿಬೇಕು. ಲಗೇಜ್ ಎಲ್ಲ ತೊಗೊಳಕತ್ತೀವಿ. ಅಂತ ಬರೀ ಏನು ಲಗೇಜ್ ಇಲ್ಲ, ಒಂದೇ ಬ್ಯಾಗ್ ಐತಿ. ಅವ್ರದ್ದು ಸ್ನ್ಯಾಕ್ಸ್ ಅಷ್ಟು ಬ್ಯಾಗ್ ಒಳಗೆ ಹಾಕೋಬೇಕು. ಎಲ್ಲರೂ ಈ ಕಡೆ ಹೊಂಟಾರಂದ್ರೆ ಮೇ ಬಿ ಈ ಕಡೆ ಇರ್ಬೋದು. ನೋಡಲ್ಲ, ಎಲ್ಲರೂ ಇಳಿದ ಕೂಡ ಈ ಕಡೆನೇ ಹೊಂಟಾರೆ. ಹೋಗಿಲ್ಲ ಒಂದು ಇಲ್ಲಿಂದ ಲ್ಯಾಂಗ್ವೇಜ್ ಮಾತಾಡೋಕ್ಕೆ ಬರಂಗಿಲ್ಲ ನಮಗೆ. ತಿಳಿಯವತ್ತು ಎಕ್ಸಾಕ್ಟ್ ಯಾಕಡೆ ಹೋಗೋದೈತೆ ಅಂತ. ಎಲ್ಲರೂ ಯಾಕಡೆ ಹೊಂಟಾರ ಆ ಕಡೆ ಹೊಂಟೀವಿ ಹೊಟ್ಟು. ಫೈನಲಿ ನಾವು ಬುಕ್ ಮಾಡಿದ್ದ ಹೋಟೆಲ್ಗೆ ರೀಚ್ ಆದ್ವಿ. ಸೊ ಆ್ಯಕ್ಚುಲಿ ಅದು ಸ್ಟೇಷನ್ ಹಂತೇಕನ ಬುಕ್ ಮಾಡಿದ್ವಿ, ಯಾಕಂದ್ರೆ ನಮ್ಮ ಮುಂಚೆನೇ ಇಮಿಡಿಯೇಟ್ಲಿ ಎದ್ದು ಹೋಗೋದೈತಿ. ಹಂಗೆ ನೋಡಿದ್ರೆ ಜಸ್ಟ್ ನೈಟ್ ಪರ್ಪಸನ್ನು ಈ ಹೋಟೆಲ್ ಬುಕ್ ಮಾಡ್ದಂಗೆ ಆಗೈತಿ, ರಾತ್ರಿ ಮಲ್ಕೊಳಕ್ಕಂತ ಹೇಳಿ.
ಸೊ ಈ ರೀತಿ ಐತಿ, ಅಷ್ಟಕ್ಕಷ್ಟ ಐತಿ. ಅಂಥ ಪರಿ ಏನು ಭಾಳ ದೊಡ್ಡೇನು ಇದನ್ನಂತೇನಿಲ್ಲ. ಇವರು ನಮ್ಮವ್ರು ಎಲ್ಲಿ ಹೋದ್ರೂ ಎಲ್ಲ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಎಲ್ಲ ಓಕೆ ಐತೆ ಇಲ್ಲ ಅಂತೇಳಿ. ಬಟನ್ ಗಿಟನ್ ಎಲ್ಲ ಸರ್ವೀಸ್, ಸೊ ಎಲ್ಲ ಚೆಕ್ ಮಾಡಾಕತ್ತಾರ. ನನಗಂತೂ ಫುಲ್ ಟಯರ್ಡ್ ಆಗೈತಿ. ಸೊ ಇನ್ನು ರೆಸ್ಟ್ ಮಾಡಬೇಕು. ಸೊ ನಾಳೆ ಭಾಳ ಅಂದ್ರೆ ಭಾಳ ಒಂದು ದೊಡ್ಡ ಇವೆಂಟನ್ನು ನಾವು ಅಟೆಂಡ್ ಮಾಡೋರದೀವಿ. ಅದು ನೆಕ್ಸ್ಟ್ ವ್ಲಾಗ್ ಒಳಗೆ ನಿಮಗೆ ಗೊತ್ತಾಗ್ತದೆ. ಕೊಯಮತ್ತೂರ್ಗೆ ಬಂದೀವಿ ಅಂದ್ರೆ ನೀವು ಆಲ್ರೆಡಿ ಐಡಿಯಾ ಹಚ್ಚೇ ಇರ್ತೀರಿ ನಾವು ಎದಕ್ಕೆ ಬರ್ತೀವಿ ಅಂತ ಹೇಳಿ. ಸೊ ಹೀಗಾಗಿ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗ್ಸಾಕತ್ತೀನಿ. ಐ ಹೋಪ್ ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ. ಈಗ ಜಲ್ದಿ ಮಲ್ಕೋಬೇಕು, ಯಾಕಂದ್ರೆ ಮುಂಜಾನೆ ಜಲ್ದಿ ಎದ್ದು ಹೋಗೋದೈತಿ. ಸೊ ಚೆಕ್ಔಟ್ ಟೈಮಿಂಗ್ ಏನೈತಿ ಇವ್ರದ್ದು? ಬಟ್ ನಾವು ಐ ಥಿಂಕ್ ಸೊ 9 ಗಂಟೆ ತನಕ ಹೋಗ್ಬಿಡ್ತೀವಿ, ಹೌದಿಲ್ಲ? ಸೊ 12 ಗಂಟೆ ಚೆಕ್ಔಟ್ ಟೈಮಿಂಗ್ ಐತಿ. ನಾವು ಮೇ ಬಿ 10 ಗಂಟೆ ತನಕ ಬ್ರೇಕ್ಫಾಸ್ಟ್ ಹಂಗಿಲ್ಲ ಐತಿ, ಕಾಂಪ್ಲಿಮೆಂಟರಿ ಆಯ್ತಲ್ಲ. ಸೊ ನಾಷ್ಟ ಅಷ್ಟು ಮಾಡಿಕೊಂಡು ಬಿಡ್ತೀವಿ ನಾವು. ಸೊ ಇವತ್ತಿನ ಸ್ವೀಟ್ ಆ್ಯಂಡ್ ಶಾರ್ಟ್ ವ್ಲಾಗ್ ಆಫ್ ಟ್ರಾವೆಲಿಂಗ್ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ನಾನು ಟ್ರೈ ಮಾಡೀನಿ. ಐ ಹೋಪ್ ಸೊ ನೀವು ಎಂಜಾಯ್ ಮಾಡಿರಿ. ಸೊ ನಮ್ಮ ಸಾನು ಚಿಕ್ಕು ಇಲ್ಲದಕ್ಕೆ ಏಕ್ದಮ್ ಭಾಳ ಶಾಂತ ಅನ್ಸಾಕತ್ತೈತೆ ನನಗೆ. ಇಲ್ಲಾದ್ರೆ ದಣಿಗಿರ್ತೈತಿ. ಸೊ ಅವರನ್ನು ಮಿಸ್ ಮಾಡ್ಕೊಳಕತ್ತೀನಿ ನಾನು. ಬಟ್ ಇಟ್ಸ್ ಓಕೆ, ಅವರು ಕಲಿಬೇಕಲ್ಲ ಎಲ್ಲನೂ. ನಾವೂ ಕಲಿಬೇಕು, ಅವರೂ ಕಲಿಬೇಕು. ಸೊ ಚಲೋ, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗ್ಸಾಕತ್ತೀನಿ. ಮತ್ತು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.